ಸಂಜೀವ್ ಅವ್ರ ಬಗ್ಗೆ ಏನಂತ ನೆಗೆಟಿವ್ ಬರೀಲಿ? ಅವ್ರು ಯಾವತ್ತೂ ನನ್ನ ಹತ್ರ ಕೆಟ್ಟದಾಗ ನಡ್ಕೊಂಡಿಲ್ಲ. ಮಗುನಂತ ಮನಸ್ಸು ಇರೋರು. ನಾನು ಹೇಳೋದಕ್ಕೆ ಮುಂಚೆನೇ ಎಲ್ಲ ಅರ್ಥ ಮಾಡ್ಕೊಂಡು ಸಹಾಯ ಮಾಡ್ತಾರೆ. ಯಾವುದೇ ದುಶ್ಚಟಗಳಿಲ್ಲ. ಸ್ಕೂಲ್ ಆಯಿತು, ಮನೆ ಆಯಿತು ಅಂತ ಇರ್ತಾರೆ. ಮತ್ತೀಗೇನಂತ ಬರೆಯೋದು? ನೆಗೆಟಿವ್ ಅನ್ನೋದೇ ಒಂದು ನೆಗೆಟಿವ್. ಈ ಮದುವೆ ಇಷ್ಟ ಇಲ್ಲ ಅಂದರೂ ನನ್ನ ಜೊತೆ, ನನ್ನ ಕುಟುಂಬದ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ನಾನೇ ಸರಿ ಇಲ್ಲ. ಅವ್ರನ್ನ ಮದುವೆ ಆಗಿ ಅವ್ರ ಕನಸುಗಳನ್ನು ಕಿತ್ಕೊಂಡಿದ್ದೀನಿ. ಇಲ್ಲಿವರೆಗೂ ನನಗಿಂಥದ್ದು ಬೇಕು ಅಂತ ಕೇಳಿದವರಲ್ಲ. ಅಂಥವ್ರ ಬಗ್ಗೆ ಏನು ನೆಗೆಟಿವ್ ಪಾಯಿಂಟ್ಸ್ ಬರೀಲಿ? ಏನಾದರೂ ಬರೆದ್ರಾ? ಇಲ್ಲ, ಏನು ಬರಿಬೇಕು ಅಂತ ಗೊತ್ತಾಗ್ತಿಲ್ಲ. ನೀವೇನಾದರೂ ಬರೆದ್ರಾ? ಇಲ್ಲ, ನನಗೂ ಏನು ಬರಿಬೇಕಂತ ಗೊತ್ತಾಗ್ತಾ ಇಲ್ಲ. ಈಗ ನೋಡಿ, ನಾನಂತೂ ನಿಮ್ಮ ಬಗ್ಗೆ ನೆಗೆಟಿವ್ ಪಾಯಿಂಟ್ಸ್ ಬರೆಯೋಕ್ಕಾಗಲ್ಲ. ಆದರೆ ನೀವು ನನ್ನ ಬಗ್ಗೆ ನೆಗೆಟಿವ್ ಪಾಯಿಂಟ್ಸ್ ಬರಿಬೋದಲ್ಲ. ನೋಡಿ, ಇವರು ನನಗೆ ಟೈಮ್ ಕೊಡ್ತಾ ಇಲ್ಲ, ಯಾವಾಗಲೂ ಕೆಲಸ ಅಂತಿರ್ತಾರೆ ಅಂತ ಬರೀರಿ. ಆಮೇಲೆ ನಿಮ್ಮನ್ನು ಅರ್ಥ ಮಾಡ್ಕೊಂಡಿಲ್ಲ, ಮಾತಿಗೂ ಬೈತಾರೆ, ಕೇಳಕ್ಕೆ ಹೋದರೆ ಹೊಡೆಯೋಕ್ಕೆ ಬರ್ತಾರೆ. ಒಂಥರ ಪರಿಹಾರನ ಸಿಗದೇ ಇರೋ ಲೆಕ್ಕ ಅಂತೆಲ್ಲ ಬರಿಬೋದಲ್ಲ. ಆದರೆ ನೀವು ಯಾವತ್ತೂ ಆ ರೀತಿ ನಡ್ಕೊಂಡಿದ್ದೇ ಇಲ್ವಲ್ಲ, ಅದನ್ನೆಲ್ಲ ಹೇಗೆ ಬರೆಯೋದು? ಈಗ ನಿಮ್ಗೆ ಡಿವೋರ್ಸ್ ಬೇಕು ಅಂತಂದರೆ ಹೀಗೆಲ್ಲ ಬರೀಲೇಬೇಕಲ್ವಾ? ಹಾಗಿದ್ರೆ ನೀವು ನನ್ನ ಬಗ್ಗೆ ನೆಗೆಟಿವ್ ಪಾಯಿಂಟ್ಸ್ಗಳು ಬರಿಬೋದಲ್ವಾ? ನಾನು ನಿಮ್ಮನ್ನು ಅರ್ಥನೇ ಮಾಡ್ಕೊಂಡಿಲ್ಲ, ನಾನು ನಿಮಗೆ ಒಳ್ಳೆ ಹೆಂಡ್ತಿನೇ ಅಲ್ಲ, ನನಗೆ ಮನೆ ಕೆಲಸ ಮಾಡೋಕ್ಕೆ ಬರಲ್ಲ, ರೂಮಿಂದ ನಾನು ಹೊರಗೆ ಬರೋದಿಲ್ಲ, ಅವ್ರ ಲೈಫ್ ಸ್ಟೈಲ್ ಬೇರೆ, ನನ್ನ ಲೈಫ್ ಸ್ಟೈಲ್ ಬೇರೆ ಅಂತ ನೀವು ಬರಿಬೋದಲ್ವಾ? ಹಾಗೆಲ್ಲ ಬರೆದ್ರೆ ತಪ್ಪಾಗುತ್ತೆ. ನೀವು ಬರೆದ್ರೆ ತಪ್ಪಾಗುತ್ತೆ, ನಾನು ಬರೆದ್ರೆ ತಪ್ಪಾಗಲ್ವಾ? ಸರಿ ಬಿಡಿ, ಹೀಗೆ ವಾದ ಮಾಡ್ಕೊಂಡು ಕೂತ್ಕೊಂಡಿದ್ರೆ ನಾವಿಬ್ಬರೂ ಏನೂ ಬರೆಯೋಕ್ಕಾಗಲ್ಲ. ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೋ ಅದು ನೀವು ಬರೀರಿ, ನನ್ನ ಮನಸ್ಸಿಗೆ ಏನು ಅನಿಸುತ್ತೋ ಅದನ್ನು ನಾನು ಬರಿತೀನಿ.